जवं मारुतुल्यवेगं जितेन्द्रियं बुद्धिवादं वरिष्ठं वातात्मजं वानरयूतमुख्यं श्रीरामदूतं शिरसा नमामि। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे श्रीगुरुभ्यो नमः। ಈ ಕ್ಷೇತ್ರದ ಅಧಿದೇವನಾಗಿರ್ತಕ್ಕಂಥ ಲೋಕೋದ್ಧಾರಕನಾಗಿರ್ತಕ್ಕಂಥ ಕಲಿಯುಗದ ಬ್ರಹ್ಮ ಪದವಿಯನ್ನು ಪಡೆದಿರ್ತಕ್ಕಂಥ ಶ್ರೀ ವೀರಾಂಜನೇಯ ಸ್ವಾಮಿಯ ಚರಣಾರವಿಂದಗಳಿಗೆ ನಮಸ್ಕಾರಗಳನ್ನು ಮಾಡುತ್ತಾ, ಪರಮಾತ್ಮನ ಸನ್ನಿಧಾನಕ್ಕೆ ತಾವೆಲ್ಲರೂ ಕೂಡ ನಾನಾ ರೀತಿಯ ಕಷ್ಟಗಳು ಇಟ್ಟುಕೊಂಡು ಅವುಗಳನ್ನ ಪರಿಹಾರ ಮಾಡಪ್ಪ ಸ್ವಾಮಿ ಅಂತಂದೇಳಿ ಭಗವಂತನ ಸ್ವರೂಪಿಗಳಾಗಿರ್ತಕ್ಕಂಥ ನಿಮ್ಗೆಲ್ಲರೂ ಕೂಡ ಶರಣ. ನಾವು ಇಂದಿನ ಕಥಾಪಾರಾಯಣದಲ್ಲಿ ಆಂಜನೇಯ ಸಮುದ್ರ ಲಂಘನವನ್ನ ಮಾಡೋದನ್ನ ಹೇಳಿದೆ. ಇಂದಿನ ವಾರ ಆಂಜನೇಯ ಹೇಗೆ ಸಮುದ್ರವನ್ನ ದಾಟಿದ ಅನ್ನೋದರ ಬಗ್ಗೆ ನಿಮ್ಗೆಲ್ಲರಿಗೂ ವಿವರಣೆಯನ್ನು ಹೇಳಿದೀವಿ. ಇವತ್ತಿನ ಒಂದು ಈ ಪಾರಾಯಣದಲ್ಲಿ ಆಂಜನೇಯ ಲಂಕೆಯನ್ನ ಮುಟ್ಟಿದ ಮೇಲೆ ಏನು ಮಾಡಿದ ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಸ್ವಾಮಿ ಏನ್ ಮಾಡಿದಪ್ಪ ಅಂದ್ರೆ, ಲಂಕೆಯನ್ನ ಮುಟ್ಟಿದ ಆಂಜನೇಯ 100 ಯೋಜನೆಗಳಷ್ಟು ದೂರವಿರತಕ್ಕಂಥ ಸಮುದ್ರವನ್ನ ಹಾರಿ ಲಂಕಾಪುರಿ ಪಟ್ಟಣವನ್ನ ತಲುಪ. ಲಂಕಾಪುರಿ ಪಟ್ಟಣವನ್ನ ತಲುಪಿದಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಲಂಕೆಯನ್ನೆಲ್ಲ ಶೋಧ ಮಾಡ್ಬೇಕಲ್ಲ, ಸೀತೆ ಎಲ್ಲಿದ್ದಾಳ ಅಂತಂದೇಳಿ. ಹೌದಾ? ಆ ದುಷ್ಟ ರಾವಣ ಸೀತೆಯನ್ನು ಎಲ್ಲಿಟ್ಟಿದ್ದಾನೆ ಅನ್ನೋದನ್ನ ನೋಡ್ಬೇಕು. ಏನ್ ಮಾಡ್ಬೇಕು? ಲಂಕೆಯನ್ನ ಶೋಧ ಮಾಡ್ಬೇಕು. ಆಂಜನೇಯ ಲಂಕೆಯನ್ನ ತಲುಪಿದಾಗ ಎಷ್ಟೊತ್ತಾಗಿರ್ತದಪ್ಪ ಅಂದ್ರೆ, ಮಧ್ಯಾಹ್ನ 3 ಗಂಟೆ ಆಗಿರ್ತದೆ. ಬೆಳಗ್ಗೆ 11 ಗಂಟೆಗೆ ಹಂಗೆ ಆಡ್ತಾನೆ ಸಮುದ್ರ ದಾಟಬೇಕಂತ. ಆತ ಸಮುದ್ರವನ್ನ ದಾಟಿ ಲಂಕೆಯನ್ನ ಪ್ರವೇಶ ಮಾಡಿದಾಗ 3 ಗಂಟೆ ಆಗಿರ್ತದೆ. ಎಷ್ಟಾಗಿರ್ತದ? 3 ಗಂಟೆ ಸಮಯ, ಮಧ್ಯಾಹ್ನ 3 ಗಂಟೆ. ಆ ಸಮಯದಲ್ಲಿ ರಾಕ್ಷಸರೆಲ್ಲ ಓಡಾಡ್ತಾ ಇರ್ತಾರೆ. ಕಾವಲುಗಾರನಿಟ್ಟಿರ್ತಾನೆ, ಯಾರೋ ರಾವಣ ರಾಕ್ಷಸರ ಕಾವಲುಗಾರಿಕೆ ಇಟ್ಟಿರ್ತಾನೆ. ಆಂಜನೇಯ ಏನ್ ಮಾಡ್ತಾನಂದ್ರೆ, ಒಂದು ಮರದ ಮೇಲೆ ಹೋಗಿ ಕೂಡ್ತಾನೆ. ಒಂದು ಅರಳಿ ಮರ, ಆ ಅರಳಿ ಮರದ ಮೇಲೆ ಸ್ವಾಮಿ ಏನ್ ಮಾಡ್ತಾನೆ, ಕೂರ್ತಾನೆ. ಕೂತು ಯೋಚನೆ ಮಾಡ್ತಾನೆ, ನಾನು ಬಂದಿರ್ತಕ್ಕಂಥ ಸಮಯ ಮಧ್ಯಾಹ್ನದ ಸಮಯ. ಈ ಸಮಯದಲ್ಲಿ ನಾನೇನಾದ್ರೂ ಲಂಕೆಯನ್ನ ಪ್ರವೇಶ ಮಾಡಲು ಹೋದ್ರೆ ರಾಕ್ಷಸರು ನನ್ನನ್ನು ಹಿಡಿದು ಬಿಡ್ತಾರೆ, ಏನ್ ಮಾಡ್ಬೇಕು ಅಂತಂದೇಳಿ ಯೋಚನೆ ಮಾಡ್ತಾ ಏನ್ ಮಾಡ್ತಾನೆ ಆಂಜನೇಯ, ಕೂರ್ತಾನೆ. ಸುಮ್ಮನೆ ಕೂತು ಯೋಚನೆ ಮಾಡಿ ಏನ್ ಮಾಡ್ತಾನೆ, ನಾನು ಈ ವೇಷದಲ್ಲಿ ಹೋದ್ರೆ ನನ್ನನ್ನೆಲ್ಲರೂ ಗೊತ್ತಿಡಿದು ಬಿಡ್ತಾನೆ. ಆತ ಎಷ್ಟು ಎದ್ದ ಅಂತ ನಿಮಗೆ ಹೇಳಿದೆ, 33 ಕಿಲೋಮೀಟರ್ ಎತ್ತರ ಇದ್ದಂತ ಆಂಜನೇಯ. ಬೆಳೆದು ನಿಂತಾಗ, ಆತ ಬೆಳೆದು ನಿಂತಾಗ 33 ಕಿಲೋಮೀಟರ್ ಎತ್ತರ ಇದ್ದಂತೆ. ಆ ದೇಹವನ್ನ ಸಣ್ಣದು ಮಾಡ್ಕೋಬೇಕಲ್ಲ. ಈ ರೂಪ, ನಾನು ಇಷ್ಟು ದೊಡ್ಡ ದೇಹಕಾರಿಯಾಗಿ ಹೋದ್ರೆ ಯಾವುದೋ ಒಂದು ದೈತ್ಯವಾಗಿರ್ತಕ್ಕಂಥ ಕಪ್ಪಿ ಬಂದಿದೆ ಅಂತ ರಾಕ್ಷಸರನ್ನು ಹಿಡಿದು ಬಿಡ್ತಾರೆ. ಏನ್ ಮಾಡಬೇಕು? ಹಿಡಿದು ಬೇಡ ಅನ್ನೋದಿಲ್ಲ, ಆದ್ರೆ ಬಂದ ಕೆಲಸ ಕೆಟ್ಟೋಗ್ಬಿಡುತ್ತೆ. ರಾಕ್ಷಸರನ್ನೇನು ನಾನು ಸದೆ ಬೆಳಿತೀನಿ ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ನಾ ಬಂದ ಕೆಲಸ ಕೆಟ್ಟು ಹೋಗ್ತದಲ್ಲ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ, ಆ ಪರಮಾತ್ಮನಿಗೆ ಬಹಳ ದೊಡ್ಡ ಶಕ್ತಿವಂತ ಅವನು. ಆತ ಮನಸ್ಸು ಮಾಡಿದರೆ ತುಂಬೆ ಹೂವಿನಷ್ಟು ಗಾತ್ರ ಆಗವಲ್ಲ. ತುಂಬೆ ಹೂವು ಅಂದ್ರೆ ಅಕ್ಕಿ ಕಾಳು ಇರ್ತದಲ್ಲ, ಹಸನ್ ಮಾಡ್ತಾರೆ, ನೀವು ಅಕ್ಕಿ ಕಾಳು ಊಟ ಮಾಡ್ತಿರಲ್ಲ, ಆ ಅಕ್ಕಿ ಕಾಳು ಗಾತ್ರ ಆಗ್ತಾನ ಆಂಜನೇಯ. ಯಾರಿಗೆ ಕಾಣಬೇಕು? ಈ ರಾಕ್ಷಸರ ಕಣ್ಣಿಗೆ ಬೀಳಬಾರ್ದಂತ ಏನ್ ಮಾಡ್ತಾನೆ, ಅಕ್ಕಿ ಕಾಳು ಎಷ್ಟಿರ್ತದೆ ಅಷ್ಟು ಗಾತ್ರ ಆಗಿಬಿಡ್ತಾನೆ. ಹಾಗೆ ಎಲ್ಲವನ್ನ ಹುಡುಕಾಡೋಣ ಅಂತ ನೋಡ್ತಾನೆ. ರಾವಣನ ಕೋಟೆ ಎಷ್ಟು ದೊಡ್ಡದಿತ್ತಪ್ಪ ಅಂದ್ರೆ, ಆ ಲಂಕೆ ಅಂತಕ್ಕಂಥದ್ದು ಸುವರ್ಣಮಯವಾಗಿತ್ತು. ಲಂಕೆ ಅಂತಕ್ಕಂಥದ್ದು ಏನಾಗಿತ್ತು? ಸುವರ್ಣಮಯ. ಸುವರ್ಣ ಅಂದ್ರೆ ಬಂಗಾರ. ಬಂಗಾರದ ಬಾಗಿಲುಗಳಿದ್ದುವಂತೆ, ಬಂಗಾರದ ಗೋಪುರಗಳು, ಬಂಗಾರದ ಕಳಸ, ಎಲ್ಲಿ ನೋಡಿದ್ರಲ್ಲಿ ಸೈನ್ಯದ ಹಿಂಡು. ಆ ಕೋಟೆಯ ಮೇಲೆ ಎಲ್ಲ ಬರೇ ಬಿಲ್ಲುಗಳು ಹಿಡ್ಕೊಂಡಿರ್ತಕ್ಕಂಥ ಧನುರ್ಧಾರಿಗಳಿದ್ದಾರೆ. ಎಲ್ಲಾ ಕೋಟೆಯ ಮೇಲೆ ಕಾವಲುಗಾರರು ಬರ್ಸೆ ಹಿಡ್ಕೊಂಡಿದ್ರೆ, ರಾವಣನ ಕೋಟೆಯ ಮೇಲೆ ಬಿಲ್ಲುಗಾರರಿದ್ದಾರೆ. ಆಂಜನೇಯನಿಗೆ ಆಶ್ಚರ್ಯ ಆಯ್ತು, ಇದೇನಪ್ಪ ಕಾವಲುಗಾರರು ಬಿಲ್ಲನ್ನು ಹಿಡ್ಕೊಂಡಿದ್ದಾರಲ್ಲ, ಕೈಯಲ್ಲಿ ಗುರಾಣಿಯನ್ನು ಹಿಡ್ಕೊಂಡಿರ್ತಾರೆ, ಕತ್ತಿಯನ್ನು ಹಿಡ್ಕೊಂಡಿರ್ತಾರೆ, ಆದ್ರೆ ವಿಶೇಷವಾಗಿ ಬರೀ ಬಿಲ್ಲುಗಾರರನ್ನೇ ಇಟ್ಟಿದಾರಲ್ಲ ರಾವಣ ಅಂತ ಯೋಚನೆ ಮಾಡ್ತಾನೆ. ಅವಾಗ ಆಂಜನೇಯನಿಗೆ ಯೋಚನೆ ಬರ್ತದೆ, ಯಾಕೆ ಹೀಗೆ ಮಾಡಿದಾನಂದ್ರೆ, ರಾಮ ಕೂಡ ಧನುರ್ಧಾರಿ ಅಂದ್ರೆ ಬಿಲ್ಲನ್ನು ಹಿಡ್ಕೊಂಡಿರ್ತಕ್ಕಂಥವ್ರು.
ಹಾಗಾಗಿ ರಾಮ ಯಾವ ಕಾರಣದಿಂದಲಾದ್ರೂ ಯಾವ ರೂಪದಲ್ಲಾದ್ರೂ ಬಂದು ಯುದ್ಧವನ್ನ ಮಾಡಬಹುದು, ಬಿಲ್ಲನ್ನ ಹಿಡಿದು. ಹಾಗಾಗಿ ಬಿಲ್ಲುಗಾರ ಇರಬೇಕು ಅಂತ ಹೇಳಿ ಬಿಲ್ಲುಗಾರನ ಇಟ್ಟಿದ್ದಾನೆ ಅನ್ನೋ ಒಂದು ಯೋಚನೆ ಬರ್ತದ ಆಂಜನೇಯ. ಅವಾಗ ಏನು ಮಾಡ್ತಾನೆ, ಉತ್ತರ ದ್ವಾರವನ್ನ ನೋಡುತ್ತಾನೆ. ಅವತ್ತಿನ ಕಾಲದಲ್ಲಿ ಎಲ್ಲಾ ಕೋಟೆಗಳಿಗೆ ಉತ್ತರ ದ್ವಾರವನ್ನೇ ಮೇನ್ ದ್ವಾರ. ಯಾವ ದಿಕ್ಕು? ಇದು ಉತ್ತರ ದಿಕ್ಕು. ನೀವು ಯಾವುದೇ ಕೋಟೆಗೆ ಹೋಗ್ರಿ, ನೀವು ಇವತ್ತಿನಿಂದ ನೀವು ಯಾವ ಕೋಟೆಯನ್ನು ಬೇಕಾದ್ರೂ ನೋಡ್ರಿ, ಆ ಕೋಟೆಗೆ ಉತ್ತರ ದ್ವಾರವೇ ಮೇನ್ ಬಾಗಿಲು. ನೀವೇನ್ ಗಂಗಿ ದಿಕ್ಕು ಅಂತಿರಲ್ಲ, ಗಂಗಿ ಬಾಗಿಲು ಅಂತ ಏನ್ ಕರಿತೀರಲ್ಲ, ಹಾಗೆ ಅವತ್ತಿನ ಕಾಲದ ಕೋಟೆಗಳಿಗೆಲ್ಲ ಉತ್ತರ ದ್ವಾರವೇ ಮುಖ್ಯ ದ್ವಾರ. ಹಾಗಾಗಿ ಆಂಜನೇಯ ಏನ್ ಮಾಡ್ತಾನೆ, ಉತ್ತರ ದ್ವಾರ ಯಾವುದು ಅನ್ನೋದನ್ನ ಹುಡುಕ್ತಾ ಹೋಗ್ತಾನೆ. ಹೋಗಿ ಉತ್ತರ ದ್ವಾರದ ಹತ್ರ ನಿಲ್ತಾನೆ. ಆ ಅಚ್ಚತಿಯಲೆ ಸಾಯಂಕಾಲ 6 ಗಂಟೆ ಆಗ್ತದೆ. ಇಷ್ಟೊತ್ತಾಗಿತ್ತು, ಕತ್ತಲು ಸ್ವಲ್ಪ ಆಮರಿಸಿತ್ತು. ಆಂಜನೇಯ ಏನ್ ಮಾಡ್ತಾನಂದ್ರೆ, ಆ ಕೋಟೆಯನ್ನ ಪ್ರವೇಶ ಮಾಡ್ಬೇಕಂತ ಹೋಗ್ತಾನೆ, ಲಂಕೆಯನ್ನ ಪ್ರವೇಶ ಮಾಡ್ಬೇಕಂತ. ಏನಾಗತ್ತೆ ಅಂದ್ರೆ, ಲಂಕೆ ನಿನ್ನೇನು ಆ ಬಾಗಲ ಸಂಧಿ ಒಳಗ್ ತೂರ್ಬೇಕು. ನೀವು ಬಾಗಿಲು ಹಾಕಿರ್ತೀರಿ, ಬಾಗಿಲು ಹಾಕಿದ್ರೆ ಒಂದು ಸಣ್ಣ ಸಂಧಿ ಇರ್ತದೆ, ಹೌದಾ? ಸ್ವಲ್ಪ ಒಂದು ಕೂಲ್ ತುಳಸ್ ಸಂಧಿ ಇರ್ತದೆ. ಹಂಗ ಲಂಕೆಯ ದ್ವಾರವನ್ನು ಮುಚ್ಚಿದ್ರು ಈತ ಅಕ್ಕಿ ಕಾಳಿನ ಗಾತ್ರದಲ್ಲಿ ಆ ಸಣ್ಣ ಕಂಡಿಯಿಂದ ಒಳ ಹೋಗ್ಬೇಕಂತ ಹೋಗ್ತಾನೆ. ಒಂದ್ ದೊಡ್ಡ ಆಕಾರದಲ್ಲಿ ಒಬ್ಬ ಮುದಿ ಹೆಂಗ್ಸ್ ಬಂದು ನಿಂತು ಬಿಡ್ತಾಳೆ ಮುಂದೆ, ಬಾಲ ಹಿಡ್ಕೊಂಡು ಎಳ್ದು ಬಿಡ್ತಾಳೆ. ಆಂಜನೇಯನ್ ಏನ್ ಮಾಡ್ತಾಳೆ, ಬಾಲ ಹಿಡ್ಕೊಂಡು ಎಳ್ದು ಬಿಡ್ತಾಳೆ. ಈತನಿಗೆ ಆಶ್ಚರ್ಯ, ನಾನು ಇಷ್ಟು ಸಣ್ಣ ಗಾತ್ರದಲ್ಲಿ ಹೋದ್ರು ಕೂಡ ಯಾರು ನನ್ನ ಹಿಡ್ಕೊಂಡು ಎಳ್ದ್ರಲ್ಲ ಅಂತ ಹಿಂದೆ ತಿರುಗಿ ನೋಡ್ತಾನೆ. ಆಕಾಶಕ್ಕೆ ಮತ್ತೆ ಭೂಮಿಗೆ ಏಕಾಗಿ ನಿಂತಿದ್ದ ಯಮ್ಮ. ಆಕೆ ಹೆಸರೇ ಲಂಕಿಣಿ. ಲಂಕೆಯನ್ನ ಕಾಯ್ತಕ್ಕಂಥವಳೆ ಲಂಕಿಣಿ. ಲಂಕಿಣಿ ಕಾದಿರ್ತಕ್ಕಂಥದ್ದನ್ನೇ ಲಂಕಾಪಟ್ಟಣ ಅಂತ ಕರೆಯುವುದು. ಅವಾಗ ಆಂಜನೇಯನ ಬಾಲ ಹಿಡ್ಕೊಂಡು ಎಳ್ದು ಬಿಡ್ತಾಳೆ ಹಿಂದಕ್ಕೆ, ಹೋಗಿ ರೆಪ್ಪನಂಗ್ ಬೆದ್ದು ಬಿಡ್ತಾನಂತ ಹೋಗಿ. ಅವಾಗ ಎದ್ದ, ಯಾಕಂದ್ರೆ ಆಂಜನೇಯನಿಗೆ ಬಹಳಷ್ಟು ಶಕ್ತಿವಂತ ಆತ. ಆದ್ರೆ ಆತನಿಗೆ ಯಾರು ಎಳೆದಂತ ಗೊತ್ತಿಲ್ಲ. ಎಷ್ಟೇ ಶಕ್ತಿವಂತನೇ ಆಗಿರ್ಲಿ, ಸಣ್ಣ ಮುಳ್ಳು ಬಗ್ಸಿ ಬಿಡ್ತದ. ಹೌದ್ರ? ಹಂಗೆ ಲಂಕಾದೇವಿ ಎಳ್ದು ಬಿಟ್ಲ ಬಾಲ ಹಿಡ್ಕೊಂಡು. ಎಳ್ದಾಗ ಆಂಜನೇಯನಿಗೆ ಆಶ್ಚರ್ಯ ಆಗ್ತದ. ಆಶ್ಚರ್ಯ ಆಗಿ ಹಿಂದಕ್ಕೆ ತಿರುಗಿ ನೋಡಿ ಹೋಗ್ತಾನೆ, ಯಾರಮ್ಮ ನೀನು ಅಂತ ಕೇಳ್ತಾನೆ. ಅಯ್ಯಮ್ಮಗೆ ಆಶ್ಚರ್ಯ ಆಗ್ಬಿಡುತ್ತೆ. ಲಂಕಾಪಟ್ಟಣದಲ್ಲಿ ಇರ್ತಕ್ಕಂಥ ರಾಕ್ಷಸಿ ಅಯ್ಯಮ್ಮ, ಲಂಕಿಣಿ ಅಂತಕ್ಕಂಥವಳಿಗೆ ಇದು ಯಾವ ರೀತಿ ಹೊಸ ಕೋತಿ ಐತಿ, ಇದು ಹೆಂಗೈತಲ್ಲ ಅಂತ ನೋಡ್ತಾಳೆ. ನಮ್ಮ ಲಂಕೆಯೊಳಗಿಂತ ಕೋತಿ ಯಾವ ಇಲ್ಲ, ಇದು ಯಾವ್ದೋ ಹೊಸದ್ ಬಂದ್ಬಿಡತ್ ನಮ್ಮ ಲಂಕಾಪಟ್ಟಣಕ್ಕೆ ಅಂತ. ನೀನ್ ಯಾರಪ್ಪ ಅಂತ ಕೇಳ್ತಾನೆ. ಅಮ್ಮ, ನಾನು ವನಗಳಲ್ಲಿರ್ತಕ್ಕಂಥ ಕೋತಿನ, ಈ ಲಂಕೆ ಹೆಂಗೈತೆ ಅಂತ ನೋಡಕ್ ಬಂದೀನಿ, ನನ್ನ ಒಳಗ್ ಬಿಡ್ತಾಯಿ ಅಂತ ಕೇಳ್ತಾನೆ. ಬಿಡೋದಿಲ್ಲ, ನಿನ್ ನೋಡಿದ್ರೆ ಅನುಮಾನ ಬರ್ತೈತೆ. ನಮ್ಮ ಲಂಕೆಯೊಳಗೆ ನಿನ್ನಂತ ಕೋತಿ ಯಾವ್ಯಾವಲ್ಲ, ನೀನು ವಿಶೇಷವಾಗಿದೆ. ಅವಾಗ ಆಂಜನೇಯನಿಗೆ ಒಂದ್ ಸ್ವಲ್ಪ ಒಳಗ್ ಹೋಗಿ ಲಂಕೆಯನ್ನು ನೋಡ್ಕೊಂಡ್ ಬರ್ತೀನಿ ಬಿಡಮ್ಮ ಅಂತ ಕೇಳಿ. ಆದ್ರೂ ಬಿಡಲಿಲ್ಲ. ನನ್ನ ಹತ್ರನೇ ಎದುರು ಮಾತಾಡ್ತಿ ಅಂತ ಹೇಳಿ ಎತ್ತಿ ಒಂದ್ಸರಿ ಗುದ್ದಕ್ ಹೋದ್ಲು ಆಂಜನೇಯನಿಗೆ. ಎತ್ತಿ ಗುದ್ದಕ್ ಹೋದ್ಲು. ಏನ್ ಮಾಡಿಬಿಟ್ಟ ಅಂದ್ರೆ, ಮಗ್ಗಲಾಗ ಒಂದು ಬರಿಸಿತ್ತು, ಸಣ್ಣದಿತ್ತಲ್ಲ, ಆ ಬರಿಸಿ ನಿಂಗೆ ನೆಟ್ಟಿಗಿಟ್ಟು ಬಿಟ್ಟ. ಕೈಯಾಗ ಸಿಕ್ಕೊಂಡು ಒದರಾಕ್ ನಿಂತು ಬಿಡ್ಲ ಲಂಕಿಣಿ. ಒದರಾಕ್ ನಿಂತು ಬಿಟ್ಟ, ಕೈಗೆ ಬರಿಸಿ ಸಿಕ್ಬಿಡ್ತು. ಕಾಲಿಗೆ ತುಳಿಬೇಕಂತ ಹೇಳಿ ಕಾಲಿ ಎತ್ತಿ ತುಳಿಯಾಕಂತ ಹೋಗ್ತಾಳ ಲಂಕಿಣಿ. ಈತ ಏನ್ ಮಾಡಿದ ಅಂದ್ರೆ, ಒಂದು ಮರ ಕೆತ್ಕೊಂಡು ನಿಂಗೆ ಮುರಿದು ಅದನ್ನ ಸೂಪು ಮಾಡಿ ಇಟ್ಟುಬಿಟ್ಟು ಕಾಲಿಗೆ, ಕಾಲಾಗೂ ಮರ ಸಿಕ್ಕಂಬಿಟ್ಟು ಒದರಾಕ್ ನಿಂತು ಬಿಟ್ಲಿ. ಅವಾಗ ಈತ ಏನ್ ಮಾಡ್ತಾನೆ, ಲಂಕಿಣಿಗೆ ಇನ್ನಷ್ಟು ಸಿಟ್ಟು ಬಂದು ಎಲ್ಲಾ ಕೈಯಳೋ ಕಾಲೋ ಕಿತ್ಕೊಂಡು ಮರನ ಮತ್ತೆ ಬರಿಸಿನ ಆಂಜನೇಯನಿಗೆ ಒಂದಟ್ಟು ಹೊಡೆಯಕಂತ ಹೋಗ್ತಾಳೆ. ಈ ಪರಮಾತ್ಮ ಆಕಾಶದ ಮ್ಯಾಕನ ಹಾರಿ ಒಂದು ಹಟ್ಟು ಹೊಡೆದು ಬಿಡ್ತಾನೆ ತಲೆ ಮ್ಯಾಕ. ದುಪ್ಪನಂಗ್ ಬಿದ್ದು ಬಿಡ್ತಾನೆ. ಹೊಡೆತ ಹೊಡಿತಾನೆ ಲಂಕಿಣಿಗೆ, ದುಪ್ಪನಂಗ್ ಬಿದ್ದು ಬಿಡ್ತಾನೆ. ಅವಾಗ ಲಂಕಿಣಿ ಎದ್ದು ನಮಸ್ಕಾರ ಮಾಡಿ ಹೇಳ್ತಾಳೆ, ಪರಮಾತ್ಮ, ಇವತ್ತು ನನಗೆ ಜ್ಞಾನೋದಯವಾಯಿತು. ಏನಪ್ಪಾ ಅಂದ್ರೆ, ಹಿಂದೆ ರಾವಣ ಏನ್ ಮಾಡಿದ್ದ ಅಂದ್ರೆ, ಶಿವನ ಕೈಲಾಸಕ್ಕೆ ಹೋಗಿ ನಂದಿಕೇಶ್ವರರನ್ನ, ಶಿವನ ಗಣಗಳನ್ನ ಕಾಡಿದ್ದ. ನಂದಿಯನ್ನ, ಶಿವಗಣಗಳನ್ನ ಈತ ಏನ್ ಮಾಡಿದ್ದ, ಹೋಗಿ ಕಾಡಿದ್ದ. ಆ ಸಮಯದಲ್ಲಿ ಏನ್ ಮಾಡಿದ್ರು ಅಂದ್ರೆ, ನಂದಿ ಮತ್ತೆ ಶಿವಗಣಗಳೆಲ್ಲ ಸೇರಿ ರಾವಣನಿಗೆ ಶಾಪ ಹಾಕಿದ್ರು. ಏನಂತ ಅಂದ್ರೆ, ನಮ್ಮನ್ನ ಕೋತಿ ಹೆಂಗ ಆಡ್ದಂಗ ನೀನು ಆಡಿಸಿದೀಯಾ, ಮುಂದೆ ಲಂಕೆಯನ್ನ ಒಂದು ಕೋತಿ ಬಂದು ಹಾಳು ಮಾಡ್ತದಂತ ಶಾಪ ಹಾಕಿದ್ರು. ಅದಾ ಕೋತಿ ನೀನು. ನಮ್ಮನ್ನ ಇವತ್ತು ನೀನು ಕೋತಿನ ಹೆಂಗ ಕಾಡಿಸ್ತಾರಂಗ ನೀನ್ ನಮ್ಮನ್ನ ಕಾಡಿಸಿದೀಯ ಶಿವಗಣಗಳನ್ನ, ಮುಂದೆ ಒಂದು ದಿನ ನಿನ್ನ ಲಂಕೆಯನ್ನ ಅದೇ ಕೋತಿ ಬಂದು ಸರ್ವನಾಶನ ಮಾಡ್ತದ, ನಿನ್ನ ಲಂಕೆಯನ್ನೇ ಸುಟ್ಟು ಭಸ್ಮ ಮಾಡ್ತದ. ಇದು ನಮ್ಮ ಶಾಪ ಅಂತ ಶಾಪ ಹಾಕಿದ್ರು. ಆ ಕೋತಿ ನೀನಾ ಇದಿ. ಇನ್ನು ಲಂಕೆ ಉಳಿಗಾಲ ಇಲ್ಲ, ರಾವಣನಿಗೂ ಕೂಡ ಉಳಿಗಾಲ ಇಲ್ಲ. ಇನ್ನು ನಾನು ದೇವಕನ್ಯೆ ಆಗಿದ್ದೆ, ಆದ್ರೆ ಋಷಿಗಳ ಶಾಪದಿಂದ ನಾನು ಇವತ್ತು ಈ ಲಂಕೆ ದ್ವಾರವನ್ನ ಕಾಯ್ತಕ್ಕಂಥ ಲಂಕಿಣಿ ಆದೆ.
ಇವತ್ತು ನಿನ್ನಿಂದ ನನಗೆ ಮೋಕ್ಷ ಅನ್ನೋದು ಬ್ರಹ್ಮನಿಂದ ವರ ಪಡೆದಿದ್ದೆ. ಹಾಗಾಗಿ ಇವತ್ತು ನಿನ್ನ ಏಟಿನಿಂದ ನಾನು ಮೋಕ್ಷಕ್ಕೆ ಒಳಗಾದೆ. ನಾನು ಮತ್ತೆ ನನ್ನ ಲೋಕವನ್ನ ಸೇರ್ತೇನೆ. ಇನ್ನ ಮುಗೀತು, ಲಂಕೆಗೆ ಉಳಿಗಾಲ ಇಲ್ಲ, ಇನ್ನು ರಾವಣನ ಉಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತಂದೇಳಿ ಲಂಕಿಣಿ ಏನು ಮಾಡ್ತಾಳೆ, ಅಲ್ಲಿಂದ ನಿರ್ಗಮನವನ್ನು ಮಾಡ್ತಾಳೆ. ಅಂದ್ರೆ ತನ್ನ ಲೋಕಕ್ಕೆ ತಾನು ಹೋಗ್ತಾನೆ. ಇಲ್ಲಿಂದ ಆಂಜನೇಯ ಏನ್ ಮಾಡಿದ, ಒಳಗ್ ಹೋದ. ಒಳಗ್ ಹೋಗಿ ನೋಡ್ತಾನೆ, ಒಳಗ ರಾವಣನ ಅರಮನೆ ಹೆಂಗೈತಪ್ಪ ಆತನ ಊರು ಅಂದ್ರೆ, ಮನೆ ಮೊದಲ ಮನೆಯಿಂದ ಹಿಡಿದು ಕೊನೆ ಮನೆವರೆಗೂ ನೋಡಿದ್ರು ಕೂಡ ಎಲ್ಲಾ ಬಂಗಾರದ ಬಾಗಿಲೆ, ಬೆಳ್ಳಿಯ ಕಿಟಕಿಗಳಿದಾವೆ, ಹೂ ಬಳ್ಳಿಗಳಿದಾವೆ, ತೋಟಗಳಿದಾವೆ, ವನಗಳಿದಾವೆ, ಶೃಂಗಾರಮಯವಾಗಿ ಕಾಣುತ್ತಾ ಇದ್ದ ಆತನ ಬೀದಿ. ಅದಕ್ಕಾಗಿ ಬಂಗಾರದ ಲಂಕೆ ಅಂತ ಕರೀತಾರೆ. ಲಂಕಾಪಟ್ಟಣವನ್ನ ಏನಂತ ಕರೀತಾರೆ, ಬಂಗಾರದ ಲಂಕೆ ಅದು. ಒಳಗ್ ಹೋಗ್ತಾನೆ, ರಾಕ್ಷಸರಿದ್ದಾರೆ, ಬರೇ ರಾಕ್ಷಸರು ತುಂಬಿಬಿಟ್ಟಾರೆ ಎಲ್ಲಾ ಕಡೆ. ಅಂದ್ರೆ ಕೆಲವರು ಮನುಷ್ಯನ ಆಕಾರದಲ್ಲಿದ್ದರು, ಕೆಲವರಿಗೆ ಒಂದು ಕಣ್ಣಿತ್ತು, ಕೆಲವರಿಗೆ ಒಂದು ಕಣ್ಣಿದ್ದಿಲ್ಲ, ಕೆಲವರಿಗೆ ಉದ್ದ ಮೂಗಿತ್ತು, ಕೆಲವರಿಗೆ ಉದ್ದನ ಕಿವಿಗಳಿದ್ದು, ಉದ್ದವಾಗಿರ್ತಕ್ಕಂಥ ನಾಲಿಗೆಗಳಿದ್ದು, ಕೆಲವರು ತೆಳ್ಳಗಿದ್ರು, ಕೆಲವರು ದಪ್ಪ ಇದ್ರು. ಲಂಕೆಯವರು ಅಲ್ಲಿ ಇರ್ತಕ್ಕಂಥ ಮನುಷ್ಯರು ಹೆಂಗಿದ್ರು ರಾಕ್ಷಸರು ಅನ್ನೋದಕ್ಕೆ ಉದಾಹರಣೆ. ಕೆಲವರು ಕುಳ್ಳುಕಿದ್ರು, ಕೈಯಲ್ಲಿ ಬರಸೆ ಗುರಾಣಿಗಳನ್ನ ಹಿಡ್ಕೊಂಡಿದ್ರು. ಆಮೇಲೆ ಹೆಣ್ಣು ಮಗಳಿಂದ ಹಿಡಿದು ಗಂಡು ಮಕ್ಕಳವರೆಗೂ, ಸಣ್ಣ ಹುಡುಗನಿಂದ ದೊಡ್ಡ ಹುಡುಗನವರೆಗೆ ಎಲ್ಲರೂ ಕುಡಿತಾ ಇದ್ರು, ಸರಾಯಿ ಕುಡಿತಾ ಇದ್ರು. ಮತ್ತೆ ರಾಕ್ಷಸರ ಮೇಲೆ ಅದೇ ಅಲ್ರಿ ಮಾಡೋದು, ಹೌದ್ರ? ಎಲ್ಲಾ ಕುಡಿದು ರೋಡ್ನಾಗೆಲ್ಲ ಉಳ್ಳಾಡೋ. ಈ ತರ ಅವನ್ನೆಲ್ಲ ನೋಡಿ ಆಶ್ಚರ್ಯ ಆಯ್ತು. ಬಂಗಾರದ ಮನಿ ಇದಾವ್, ಆದ್ರೆ ಇವಕ್ಕ ಏನೊಬ್ಬ ಜ್ಞಾನನೇ ಇಲ್ಲಲ್ಲ, ಇವಕ್ಕ ಸತ್ವ ಗುಣಗಳೇ ಇಲ್ವಲ್ಲ, ಕುಡಿದು ಮೇರೆಕತ್ತೀವಿ ಅಂತಂದೇಳಿ ಅನ್ಕಂಡ. ಈತ ಏನು ಮಾಡ್ದ, ಎಗರಿಕೆ ಅಂತ ಒಂದು ಮನೆ ಬಿಟ್ಟು ಒಂದು ಬೀದಿ ಬಿಟ್ಟು ಇನ್ನೊಂದು ಬೀದಿಗೆ ಎಗರ್ತಾ ಹೋಗ್ತಾನೆ. ಎಲ್ಲೂ ಕೂಡ ಸೀತಾದೇವಿ ಕಾಣೋದಿಲ್ಲ, ಎಲ್ಲಿ ಸೀತಾದೇವಿ ಕಾಣೋದಿಲ್ಲ. ಅವಾಗ ಈತಗೆ ಏನಾಗ್ತದೆ, ಇನ್ನೂ ಆಶ್ಚರ್ಯ ಆಗ್ತದೆ, ಏನ್ ಮಾಡಲಿ ನಾನು ಅಂತಂದೇಳಿ ರಾವಣ ಇರ್ತಕ್ಕಂಥ ಅಂತಃಪುರಕ್ಕೆ ಹೋಗ್ತಾನೆ. ಅವಾಗೆಲ್ಲ ರಾಜರಿರ್ತಕ್ಕಂಥ ರಾಜರ ಒಂದು ಗೃಹವನ್ನು ಏನಂತ ಕರಿತಾ ಇದ್ರು, ಅಂತಃಪುರ ಅಂತ ಕರಿತಾ ಇದ್ರು. ಆ ಕಡೆ ಕರ್ಕೊಂಡು ಹೋಗಮ್ಮ, ಅಂತಃಪುರ ಅಂತ ಕರಿತಾ ಇದ್ರು. ಆ ಅಂತಃಪುರಕ್ಕೆ ಹೋಗ್ತಾನೆ ಆಂಜನೇಯ. ಅಲ್ಲಿ ಹೆಂಗಿತ್ತಂದ್ರೆ, ರಾವಣ ಏನ್ ಮಾಡಿದ್ದ ಅಂದ್ರೆ, ಎಲ್ಲಾ ಗ್ರಹಗಳನ್ನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿದ್ದಂತೆ. ಗ್ರಹಗಳ ದೇವತೆಗಳನ್ನೆಲ್ಲ ಮೆಟ್ಟಿಲುಗಳನ್ನು ಮಾಡಿಕೊಂಡಿದ್ದಂತೆ. ಎಲ್ಲಾ ದೇವತೆಗಳಲ್ಲಿ ಸೇವಕರಾಗಿದ್ರ, ಎಲ್ಲರನ್ನ ಬಂಧನ ಮಾಡಿದ್ದ. ಆತನ ಅಂತಃಪುರದಲ್ಲೇ ಲಕ್ಷ ಸೈನಿಕರಿದ್ರು ಕಾವಲು ಕಾಯ್ದಕ್ಕಾಗಿ. ಅವ್ರನ್ನೆಲ್ಲರನ್ನ ನೋಡಿ ಆಶ್ಚರ್ಯ ಆಗಿಬಿಡ್ತದ ರಾವಣನಿಗೆ. ಯಾರಿಗೆ? ಹನುಮಂತ. ಆಶ್ಚರ್ಯ ಆಗಿ ಏನ್ ಮಾಡ್ತಾನೆ ಈತ, ಮುಂದೆ ಹೋಗಿ ನೋಡ್ತಾನೆ, ಅಲ್ಲಿಯೂ ಕೂಡ ಸೀತೆ. ಅಲ್ಲಿಂದ ಎಲ್ಲಿ ಹೋಗ್ತಾನೆ, ರಾತ್ರಿ 12 ಗಂಟೆ ಸಮಯ ರಾವಣನ ಮಲಗ್ತಕ್ಕಂಥ ಶಯನಾಸನಕ್ಕೆ ಹೋಗ್ತಾನೆ, ಶಯನ ಕೋಣೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡ್ತಾನೆ, ಅಲ್ಲಿ ಆ ರಾವಣನ ಸುತ್ತ ನೂರಾರು ಹೆಣ್ಮಕ್ಳು ಏನ್ ಮಾಡಿದ್ರ ಅಂದ್ರೆ, ಆ ರಾವಣನ ಸುತ್ತ ಕುಡಿದು ಮಕ್ಕಳದು. ಎಲ್ಲ ಸೌಂದರ್ಯ ಸ್ತ್ರೀಯರೇ. ಅವ್ರನ್ನೆಲ್ಲ ನೋಡಿದಾಗ ಆಂಜನೇಯ ಕೂಡ ಮನಸ್ಸಿನಲ್ಲಿ ಒಂದು ಇದು ಹುಟ್ಟುತ್ತದ, ನಾನು ಇವರನ್ನೆಲ್ಲ ನೋಡಿದಾಗ ನನ್ನಲ್ಲಿ ಏನಾದ್ರೂ ಆಸೆ ಹುಟ್ಟುಬೋದ, ನಾನು ಬಂದಿರೋದು ರಾಮನ ಕೆಲಸಕ್ಕೆ, ಇವರೆಲ್ಲ ಹೆಂಗ್ ಮಲಗಿದಾರಲ್ಲ, ಎಚ್ಚರನೇ ಇಲ್ಲ, ಹಂಗ್ ಮಲಗಿದಾರಲ್ಲ ಹೆಣ್ಣು ಮಕ್ಕಳೆಲ್ಲ, ಇವರನ್ನೆಲ್ಲ ನಾನು ನೋಡ್ಬೇಕೇನು, ನನ್ನ ಮನಸ್ಸು ಚಂಚಲ ಆಗಬಾರದು ಅಂತಂದೇಳಿ ಹೋಗಿ ನೋಡುತ್ತಾನೆ. ಅಲ್ಲಿ ಆ ರಾವಣನ ಸುತ್ತ ನೂರಾರು ಹೆಣ್ಮಕ್ಳು ಕುಡಿದು ಮಲಗಿದ್ದಾರೆ. ರಾವಣನ ಪಕ್ಕದಲ್ಲಿ ಮಾತ್ರ ಒಬ್ಬ ಸ್ತ್ರೀ ಮಲಗಿದಾಳೆ. ಆ ಅಮ್ಮ ಬಹಳ ಸತ್ವ ಗುಣವಂತೆ ಆಗಿರ್ತಕ್ಕಂಥವಳು, ಮುಖದಲ್ಲಿ ತೇಜೋಮಯವಾಗಿರ್ತಕ್ಕಂಥವಳು, ಆ ಧರ್ಮನಿಷ್ಠರಾಗಿರ್ತಕ್ಕಂಥವಳು. ಹಂಗೆ ಕಂಡಳು ಆ ಅಮ್ಮ. ಯಾರಿಗೆ? ಹನುಮಂತನಿಗೆ. ಆ ಅಮ್ಮ ಬೇರೆ ಯಾರು ಅಲ್ಲ, ರಾವಣನ ಹೆಂಡತಿ ಮಂಡೋದರಿ. ಆ ಅಮ್ಮ ಧರ್ಮನಿಷ್ಠಳಾಗಿರ್ತಕ್ಕಂಥವಳು ಮಂಡೋದರಿ. ರಾವಣನಿಗೆ ಅನೇಕ ಬಾರಿ ಬುದ್ಧಿವಾದ ಹೇಳ್ತಾ ಇರ್ತಾಳೆ, ಅವನ ಕೇಳೋದಿಲ್ಲ. ಅದಕ್ಕ ಹೇಳ್ತಾರೆ, ಅಮ್ಮನಲ್ಲಿರ್ತಕ್ಕಂಥವ್ರು ಯಾವ್ದು ಕಾಣಿಸೋದಿಲ್ಲ. ಅವನಿಗೆ ಅನಿಸ್ತದ ಸೀತಾದೇವಿ ಆಗಿರ್ಬೋದ, ಇಷ್ಟು ತೇಜ ಇದೆಯಲ್ಲ ಮುಖದಲ್ಲಿ ಅಂತ ಒಂದು ಕ್ಷಣ ಅನಿಸ್ತದ. ಮತ್ತೊಂದು ಕ್ಷಣ ಅನಿಸ್ತದ, ಇಲ್ಲ, ಸೀತೆಯಾಗಿದ್ದರೆ ಇವನ ಪಕ್ಕದಲ್ಲಿ ಬಂದು ಮಲಗ್ತಾ ಇಲ್ಲ. ಸೀತೆ ಪರಮ ಪಾವನೆ, ಪವಿತ್ರಳು ಆ ಮಾತೆ, ಅಂತವಳು ರಾವಣನ ಜೊತೆ ಬಂದು ಮಲಗಕ್ಕೆ ಸಾಧ್ಯವಿಲ್ಲ. ನನಗೆ ಸುಗ್ರೀವ ಹೇಳಿದ್ದ, ಈಕೆ ರಾವಣನ ಹೆಂಡತಿ ಮಂಡೋದರಿ ಇರಬೇಕು ಅಂತಂದೇಳಿ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ